ಹ್ಯಾಪಿ ಬರ್ಡೇ ಮಗನೇ. ಅಪ್ಪ ಥ್ಯಾಂಕ್ ಯು ಅಪ್ಪ. ಯಾಕೆ ಮಗನೇ ಇನ್ನ ಬಂದಿಲ್ಲ? ಅಪ್ಪ ಒಂದ್ 3 ದಿನ ಅಪ್ಪ ಬಂದ್ಬಿಡ್ತೀನಿ. ಬೇಗ ಬಾ ಮಗನೇ. ಅಪ್ಪ. 3 ದಿನಗಳ ನಂತರ. ಅಯ್ಯೋ ಕೆಲಸ ಹೋಗ್ಬಿಟ್ಟಿದೆ ಅಂತ ನಮ್ಮ ಅಪ್ಪ ನಾನು ಹೆಂಗೆ ಹೇಳೋದು, ಹೆಂಗೆ ಹೇಳ್ಬೇಕು ಅನ್ನೋ ಗೊತ್ತಾಗ್ತದೆ. ಹಾಯ್ ಅಮ್ಮ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನೀನ್ ಚೆನ್ನಾಗಿದ್ಯಾ? ಅಣ್ಣ ಬನ್ನಿ ಅಣ್ಣ. ಅಪ್ಪ ಚೆನ್ನಾಗಿದ್ಯಪ್ಪ. ಚೆನ್ನಾಗಿದ್ಯಾ? ಅಪ್ಪ ಚೆನ್ನಾಗಿದೆ. ನೀನ್ ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ರೆ ಮಗನೇ. ಆರೋಗ್ಯ ಎಲ್ಲ ಚೆನ್ನಾಗಿದೆಯಪ್ಪ? ಎಲ್ಲ ಚೆನ್ನಾಗಿದೆ ಮಗನೇ. ಅಪ್ಪ ಹೋಗಿ ಫ್ರೆಶ್ ಆಗಿ ಬಿಡ್ಬಾ ಮಗನೇ. ಸರಿ ಅಪ್ಪ. ಪ್ರಿಯಮ್ಮ, ಪ್ರಿಯಮ್ಮ ಕರಿ ಹೋಗಮ್ಮ. ಸರಿ ಅಪ್ಪ ಆಯ್ತು. ಅಣ್ಣ ಅಮ್ಮ ಬನ್ನಿ ಅಣ್ಣ, ಅಪ್ಪ ಕರೀತಾ ಇದ್ದಾರೆ. ಅಮ್ಮ ಬನ್ನಿ. ಅಪ್ಪ ಕರೆದ್ರ? ಮಗನೇ. ಅಪ್ಪ ಮೊನ್ನೆ ನಿನ್ ಬರ್ಡೇ ಅಲ್ವಾ? ಅಪ್ಪ ಅವಾಗ ಏನು ಕೊಡಕ್ ಆಗ್ಲಿಲ್ಲ ಮಗನೇ, ಯಾಕಂದ್ರೆ ನಿನ್ ಊರಲ್ಲಿ ಇದಿಲ್ಲ ಅಲ್ವಾ? ಅಪ್ಪ ಅದಕ್ಕೆ ನಿನಗಾಗಿ ಒಂದು ಉತ್ತಮವಾಗಿರುವಂತ ವಾಚ್ ತಗೋ ಬಂದಿದ್ ಮಗನೇ. ಅಪ್ಪ ತುಂಬಾ ಚೆನ್ನಾಗಿದೆ ಅಪ್ಪ ವಾಚು. ಚೆನ್ನಾಗಿದೆ ಮಗನೇ. ಸಕ್ಕದಾಗದಪ್ಪ. ನೀನ್ ಏನ್ ಕೊಟ್ರು ನಾನು ಲೈಫಲ್ಲಿ ಬೆಸ್ಟೇ ಕೊಡ್ತೀಯಪ್ಪ. ಮತ್ತೆ ಅಪ್ಪ ನಾನೊಂದು ವಿಷಯ ಹೇಳ್ಬೇಕಪ್ಪ ನಿನ್ಗೆ. ಅಪ್ಪ ನಾನು ನಿನ್ಗೊಂದು ವಿಷಯ ಹೇಳ್ಬೇಕಪ್ಪ. ಹೇಳು ಮಗನೇ. ಜಾಬ್ ಹೊಲ್ಟೋಗ್ಬಿಟ್ಟಿದೆ ಅಪ್ಪ, ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಯಾಕೆ ಮಗನೇ? ತೆಗೆದ್ಬಿಟ್ರಪ್ಪ. ಪರವಾಗಿಲ್ಲ ಬಿರು ಮಗನೇ, ದೇವರು ಇನ್ನೂ ಉತ್ತಮವಾಗಿರುವಂತ ಕೊಡ್ತಾನೆ ನಮಗೆ. ಕೇಕ್ ಕಟ್ ಮಾಡೋಣ, ಯಾಕಂದ್ರೆ ಮೊನ್ನೆ ನೀನ್ ಊರಲ್ಲಿ ಇರ್ಲಿಲ್ಲ ಅಲ್ವಾ? ಕೇಕ್ ಕಟ್ ಮಾಡಕ್ ಆಗ್ಲಿಲ್ಲ. ಇವತ್ತು ಕೇಕ್ ತಗೊಂಡ್ ಬಂದ್ವಿ, ಕಟ್ ಮಾಡೋಣ. ಸರಿ ಅಪ್ಪ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಡಿಯರ್ ಅಣ್ಣ, ಹ್ಯಾಪಿ ಬರ್ತ್ಡೇ ಟು ಯು. ಲೋನ್ ತಗೊಂಡಿದ್ದೆ ಅಲ್ಲ ನೀನು? ಹೌದು ಸರ್. ಎಷ್ಟು ಸರಿ ನೀನ್ ಕಾಲ್ ಮಾಡೋದು ನಾನು? ಎಷ್ಟು ದಿನದಿಂದ ನೀನು ಕಾಲ್ ಮಾಡ್ತಿರೋದು ನಾನು? ಫೋನ್ ಏನ್ ರಿಸೀವ್ ಮಾಡ್ಬಿಟ್ಟು ನೀನ್ ಮಾತಾಡ್ತೀಯ ನೀನು? EMI ಕಟ್ಟಕ್ಕಾಗಲ್ಲ, ನೀನು ಇಷ್ಟು ದೊಡ್ಡ ಮನುಷ್ಯ ಆಗಿದ್ಯಾ ನೀನು? ನೀನ್ ಒಳಗೆ ಹೋಗಿ ಮಗನೇ, ನಾನು ಮಾತಾಡ್ತೀನಿ. ಪ್ಲೀಸ್ ಒಳಗೆ ಸರ್. ಕಂಟ್ರೋಲ್ ಇಟ್ಕೊಳ್ತೀನಿ. ನಾವು ಒಂದು 15 ದಿನ ಟೈಮ್ ಕೊಡಿ ಸರ್. 15 ದಿನ ನಿಮ್ಗೆ ಟೈಮ್ ಕೊಡ್ತೀನಿ. ಸರ್ ಪ್ಲೀಸ್ ಸರ್. 15 ದಿನದಲ್ಲಿ EMI ಪೇ ಮಾಡ್ಬೇಕಷ್ಟೇ, ಇಲ್ಲ ಅಂದ್ರೆ ಸರಿ ಇರಲ್ಲ. ಸರಿ ಸರ್, ಕಟ್ಬಿಡ್ತೀನಿ ಸರ್. ಯಾಕೆ ಇವನು ಇಷ್ಟು ಕೋಪ ಇವನಿಗೆ? ಪ್ರಿಯಮ್ಮ, ಅಪ್ಪ ಅವನಿಗೆ ತುಂಬಾ ಕೋಪನಮ್ಮ. ಹೌದಪ್ಪ. ಅವನೆಲ್ಲೋ ಅಲ್ಲಿ ರೂಮಲ್ಲಿ ಇರ್ತಾನೆ, ಹೋಗಿ ಕರ್ಕೊಬಂದು ಊಟ ಹಾಕಮ್ಮ ಅವನಿಗೆ. ಸರಿ ಅಪ್ಪ ಆಯ್ತು. ಅಣ್ಣ ಅಣ್ಣ ಏನಮ್ಮ? ಬನ್ನಿ ಅಣ್ಣ ಊಟ ಮಾಡಿ. ಬನ್ನಿ ಅಣ್ಣ, ಸ್ವಲ್ಪ ಊಟ ತಿನ್ನಿ. ಬನ್ನಿ ಅಣ್ಣ. ಅಪ್ಪ ಇಲ್ಲಿ ಬಾ. ಯಾರು ಏನ್ ಅನ್ಬಾರ್ದಪ್ಪ ನಿನಗೆ. ಅಲ್ಲ ಮಗನೇ, ನನಗೆ ಮೆಂಟ್ಲು ಹತ್ತು ಬಿಡುತ್ತೆ. ಯಾಕೆ ಮಗನೇ ನಿಂಗೆ ಅಷ್ಟು ಕೋಪ? ಅಪ್ಪ ನೀನು ಬಿಟ್ರೆ ನನಗೆ ಯಾರು ಇಲ್ಲ ಅಪ್ಪ. ನೀನ್ ನನಗೆ ಅಷ್ಟು ಇಂಪಾರ್ಟೆಂಟ್. ನನಗೆ ನನ್ನ ಲೈಫ್ ಅಲ್ಲಿ ಅಷ್ಟು ಇಂಪಾರ್ಟೆಂಟ್. ಅಷ್ಟು ಹಂಗಲ್ಲ ಮಗನೇ, ನಾನು ಹೇಳೋದು ಕೇಳು ಮಗನೇ. ನನಗೆ ನಿನ್ ಬಿಟ್ಟರೆ ಬೇರೆ ಯಾರಿದಾರ ಮಗನೇ? ಹೌದಪ್ಪ, ನನಗೂ ನಿನ್ ಬಿಟ್ರೆ ಯಾರಿದಾರಪ್ಪ? ಅಲ್ಲ ಮಗನೇ, ಸಂಗೀತ ಮದುವೆ ಆಗ್ಬಿಟ್ರೆ ನಿನಗೆ ಒಳ್ಳೆ ಜಾಬ್ ಅಂದ್ರೆ ಅಷ್ಟೇ ಸಾಕಿಲ್ಲ ಮಗನೇ. ಅದೇ ನನ್ನ ಆಸೆ ಮಗನೇ. ಅದ್ ಬಿಟ್ಟು ಬೇರೆ ಏನಿಲ್ಲ ಮಗನೇ. ನೀ ಇಷ್ಟು ಕೋಪ ಪಡಬೇಡ ಮಗನೇ. ಅಲ್ಲಪ್ಪ, ನಿನ್ನ ಮಾತಾಡಿದ್ರೆ ನನಗೆ ಆಗಲ್ಲಪ್ಪ. ಅವನು ಬಂದ್ಬಿಟ್ಟು ನಿನಗೆ ಊಟ ಮಾಡ ಮಗನೇ. ಯಾಕಪ್ಪ ನಿಮ್ಗೆ ಇಷ್ಟು ಕೋಪ? ಅಪ್ಪ ತಿನ್ನಿ ಅಪ್ಪ ನೀವಾದ್ರು. ಇಲ್ಲಮ್ಮ, ಯಾಕ ಮನಸ್ಸು ಬೇಜಾರಾಗ್ತಿದೆ. ನೀನ್ ತಿಂದು ಎತ್ತಿಕಮ್ಮ. ಪ್ಲೀಸ್ ಅಪ್ಪ ಸ್ವಲ್ಪ ಊಟ ತಿನ್ನಿ ಅಪ್ಪ. ನೀನ್ ತಿಂದು ಎತ್ತಿಕಮ್ಮ. ಹಲೋ, ಏನದು ಪ್ರತಿದಿನ ಮನೇಲಿ ಗಲಾಟೆ? ನನ್ನ ಫ್ರೆಂಡ್ ಹೇಳ್ದ ಪ್ರತಿದಿನ ಏನದು ಗಲಾಟೆ ಮನೆಯಲ್ಲಿ. ನಾವು ಪ್ರೀತಿ ಮಾಡ್ಕೊಂಡು 4 ವರ್ಷ ಆಯ್ತು, ಬರೇ ಅವಾಗಿಂದ ಗಲಾಟೆ ಗಲಾಟೆ ಗಲಾಟೆ. ಏನ್ ನಿನ್ನ ನೆಮ್ಮದಿ ಇರಕ್ ಬಿಡ್ತಾರೋ ಇಲ್ಲೋ ಅವರು?
ಪ್ರೀತಿಗಿಂತ ನಿಮ್ಮ ಮನೇಲಿ ಗಲಾಟೆ ಅನ್ನೋದೇ ಜಾಸ್ತಿ ಕೇಳಿಸ್ತಾ ಇದೆ. ಹೆಂಗೋ ನೀನು ಓದಿದ್ಯಾ, ನಾನು ಓದಿದ್ಯಾ, ಬಂದ್ಬಿಟ್ಟು ನಾಳೆ ಹೊರಟೋಗೋಣ, ಎಲ್ಲಾದ್ರೂ US ಅಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡೋಣ. ಹೌದು, ಏನ್ ನಾಳೆ ಏರ್ಪೋರ್ಟ್ ಬಂದ್ಬಿಡು. ಹೌದು, ನಂಗೆ ಈ ಮನೇಲಿ ನೆಮ್ಮದಿನೇ ಇಲ್ಲ, ನಾನು ಇವತ್ತೇ ಬಂದ್ಬಿಡ್ತೀನಿ. ಬಂದ್ಬಿಡು ಫಸ್ಟ್. ಸರಿ, ಓಕೆ, ಬಾಯ್. ಬಾಯ್. ಹಲೋ ಮಿಸ್ಟರ್ ಉಲ್ಲಾಸ್. ಎಸ್ ಮೇಡಮ್, ಯಾರು? ನಾವು MNC ಕಂಪ್ನಿಯಿಂದ ಫೋನ್ ಮಾಡ್ತಾ ಇದ್ದೀವಿ. ನೀವು ಜಾಬ್ಗೆ ಅಪ್ಲೈ ಮಾಡಿದ್ರಲ್ಲ, ಯು ಆರ್ ಅಪಾಯಿಂಟೆಡ್. ನಾಳೆಯಿಂದಾನೇ ನೀವು ಬಂದು ಜಾಯಿನ್ ಆಗಿ. ಓಕೆ ಮೇಡಮ್. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕೆಲಸ ಸಿಕ್ತು. ಇನ್ನು ನಮ್ಮ ಅಪ್ಪನ ನಾನು ನಮ್ಮ ತಂಗಿ ಚೆನ್ನಾಗಿ ನೋಡ್ಕೋಬೇಕು. ಅಪ್ಪ ಅಪ್ಪ, ಏನಪ್ಪ ಇಷ್ಟು ಚೆನ್ನಾಗಿದೆ ಟೈಲ್ಸು, ಇನ್ನೇನಪ್ಪ ಸಮಾಚಾರ? ಅಪ್ಪ, ನನಗೆ ಒಂದು ಕೆಲಸ ಸಿಕ್ಬಿಟ್ಟಿದೆ ಅಪ್ಪ ಹೈದ್ರಾಬಾದಲ್ಲಿ. ನಾನು ಹೋಗ್ಬೇಕು, ಹೋಗಿ ಜಾಯ್ನ್ ಆಗ್ತೀನಪ್ಪ. ಜಾಯ್ನ್ ಆದ್ಮೇಲೆ ನೀನು ತುಂಬಾ ಚೆನ್ನಾಗಿ ನೋಡ್ಕೊಂತೀನಪ್ಪ. ನಿನ್ನ ತಂಗಿ ಮದುವೆ ಆದ್ರೆ ಈ ಊರಲ್ಲಿ ಯಾರು ಮಾಡಬಾರ್ದು, ಆ ರೀತಿ ತಂಗಿ ಮದುವೆ ಮಾಡೋಣಪ್ಪ. ಸರಿನಪ್ಪ? ನಾನು ಹೋಗ್ಬರ್ಲಾ? ಒಳ್ಳೇದು ಮಗನೇ, ಇವತ್ತೇ ಹೋಗ್ಬೇಕು ಮಗನೇ. ಹೌದಪ್ಪ, ಇವತ್ತೇ ಹೋಗಿ ಜಾಯ್ನ್ ಆಗ್ಬೇಕಂತೆ. ಹುಷಾರು ಮಗನೇ, ಫೋನ್ ಮಾಡು. ಸರಿ ಅಪ್ಪ. ಅಮ್ಮ, ಹೋಗಿ ಬರ್ತೀನಿ, ಹುಷಾರು. ಅಪ್ಪ ನೋಡ್ಕೋ, ಟೈಮ್ ಟ್ಯಾಬ್ಲೆಟ್ ಕೊಡು. ಮೊಬೈಲ್ ಜಾಸ್ತಿ ನೋಡ್ಬೇಡ ನೀನು. ಸರಿ, ಓಕೆ, ಬಾಯ್ ಅಮ್ಮ, ಬಾಯ್. ಮಗಳೇ, ಅಪ್ಪ, ನಮ್ಗೆ ನಾಳೆ ಒಂದು ಎಕ್ಸಾಮ್ ಇದೆ ಅಪ್ಪ. ನನ್ಗೆ ನೋಟ್ಸ್ ಬೇಕಾಗಿತ್ತು. ಹೌದಾ? ನಾನು ಹೋಗಿ ನನ್ನ ಫ್ರೆಂಡ್ ಹತ್ರ ನೋಟ್ಸ್ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಪ್ಪ. ಒಬ್ಳೆ ಹೋಗ್ತೀನಮ್ಮ? ಹ್ಞೂ ಅಪ್ಪ, ಇಲ್ಲೇ ಪಕ್ಕದ ಏರಿಯಾದಲ್ಲೇ ಇರೋದು, ಹೋಗಿ ಬಂದ್ಬಿಡ್ತೀನಪ್ಪ. ಸರಿ, ಬೇಗ ಬಂದ್ಬಿಡಮ್ಮ. ಸರಿ ಅಪ್ಪ, ಓಕೆ ಅಪ್ಪ, ಬಾಯ್ ಅಪ್ಪ. ಮಧ್ಯಾಹ್ನ 1 ಗಂಟೆ. ಏನ್ ಇಷ್ಟೊತ್ತಾಯ್ತಲ್ಲ, ಬೆಳಿಗ್ಗೆ ಹೋಗಿರೋಳು ಇನ್ನ ಬಂದಿಲ್ವಲ್ಲ ಈ ಪ್ರಿಯಮ್ಮ. ಏನಾಯ್ತು? ಸರಿ, ಫೋನ್ ಮಾಡೋಣ. ಅಯ್ಯೋ, ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ, ಇನ್ನೊಂದ್ಸಲಿ ಫೋನ್ ಮಾಡೋಣ. The subscriber is currently switched off. Please try after some time. इस समय उपभोग. ಯಾಕೆ ಸ್ವಿಚ್ ಆಫ್ ಬರ್ತಾ ಇದೆಯಲ್ಲಪ್ಪ? ಅಯ್ಯೋ, ಎಡೋಯ್ತು ನಮ್ಮ ಮಗು. ಸಂಜೆ 5 ಗಂಟೆ. ಒಂದ್ಸರಿ ನನ್ನ ಮಗನಿಗಾದ್ರೂ ಫೋನ್ ಮಾಡ್ತೀನಿ. The subscriber is currently switched off. Please try after some time. ಯಾಕೆ ಇವಂದು ಸ್ವಿಚ್ ಆಫ್ ಬರ್ತಾ ಇದೆಯಲ್ಲಪ್ಪ? ಏನಾಯ್ತಾನೆ? ಪ್ರಿಯಮ್ಮನೂ ಇಲ್ಲ, ಬೆಳಿಗ್ಗೆಯಿಂದ ಕಾಣಿಸ್ತಾ ಇಲ್ಲ. ನಮ್ಮ ಮಗಂದು ಫೋನ್ ಸ್ವಿಚ್ ಆಫ್, ನಮ್ಮ ಮಗಳದು ಫೋನ್ ಸ್ವಿಚ್ ಆಫ್. ಏನಾಗಿದೆಯೋ? ಅಯ್ಯೋ. ಏನಪ್ಪ ಅಂಕಲ್? ಏನಪ್ಪ? ಈ ಫೋಟೋದಲ್ಲಿರೋದು ನಿಮ್ಮ ಮಗಳೇ ಅಲ್ವಾ? ಹೌದು, ನಮ್ಮ ಮಗಳೇ. ಎಲ್ಲಿದ್ದಾಳಪ್ಪ? ಯಾರೋ ಹುಡುಗನ ಜೊತೆ ಏರ್ಪೋರ್ಟ್ ಅಲ್ಲಿ ಓಡೋಗಿದ್ದಾಳಂತೆ. ಅಲ್ಲ, ಅವಾಗ ನಾವು ಕುಡ್ದಾಗ ನೀನ್ ಹೇಳ್ತಿದ್ದೆ, ನಮಗ್ ಬುದ್ಧಿ ಹೇಳ್ತಿದ್ದೆ. ಈಗ ನಿನ್ ಮಗಳನ್ನೇ ನೀನ್ ಕಾಪಾಡ್ಕೊಳಕ್ ಆಗ್ತಿಲ್ಲ. ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ. ನೀನು ನಿನ್ ಮಗಳು ಹೋಗಯ್ಯ. ಏನಯ್ಯ, 15 ದಿನ ಆದ್ಮೇಲೆ EMI ಕಟ್ತೀನಿ ಅಂತ ಹೇಳ್ದಲ್ಲಯ್ಯ. ಯಾವ ದೊಡ್ಡ ಮನುಷ್ಯನಯ್ಯ ನೀನು? ಇಷ್ಟು ದಿನ ಆಗಿದೆ ಕಟ್ಟದ ನೀನು? ಯೋ, ನಿನಗೇನಯ್ಯ ಹೇಳ್ತಾ ಇರೋದು? ಎಲ್ಲಿ EMI ಕಟ್ಟದ ನೀನು? ನಿನ್ ಮಗ ಅವತ್ತು ಅಷ್ಟು ರೋಗ್ ಮಾಡ್ಬಿಟ್ಟ ನನ್ ಮೇಲೆ. ಅಪ್ಪ, ಕಟ್ತೀನಿ 15 ದಿನ ಮೇಲೆ ಅಂತ ಹೇಳ್ಬಿಟ್ಟು ನೀನೇ ಹೇಳ್ದೆ ಅಲ್ವಾ? ಗೋಬಿ ತಗೊಂಡ್ ಬರ್ತೀಯಾ? ಪ್ರಿಯಮ್ಮ, ಏನ್ ಪ್ರಿಯಮ್ಮ? ಯೋ, ಎದ್ಬನ್ರಿ, ಎತ್ತೋಳ್ರಿ. ಯೋ, ಎತ್ತೋಳ್. ಅಯ್ಯೋ, ಕೆಲವು ದಿನಗಳು ಕಳೆದ ನಂತರ. ಅಪ್ಪ, ಎಲ್ಲಿದ್ಯಮ್ಮ ಪ್ರಿಯಾ? ಅಪ್ಪ, ಎಲ್ಲೋಗಿದ್ಯಪ್ಪ ಪ್ರಿಯಾ? ಮಾ, ಅಣ್ಣ ಬಂದಿದ್ದೀನಮ್ಮ. ಎಲ್ಲಿದ್ಯಮ್ಮ ನೀನು? ಅಪ್ಪ, ಅಯ್ಯೋ, ನಮ್ಮಪ್ಪನ ಫೋಟೋ ಆ ತಿಕ್ಲಿಗೆ ಸ್ವಲ್ಪನೂ ಗೊತ್ತಾಗಲ್ಲ.
ನಮ್ಮಪ್ಪನಿಗೆ ಹೂನಾರ ಹಾಕ್ತಾರ, ಸತ್ತವ್ರಿಗ ಹಾಕ್ತಾರೆ. ನಮ್ಮಪ್ಪ ಆಹಾ ನನ್ ತರಾನೇ ಇದೆಯಪ್ಪ ನೀನು, ಸೂಪರ್. ಎಲ್ಲ ನೋಡ್ಲಿಕ್ಕೆ ನಿನಗೆ ಸತ್ತಿರೋರ್ಗು ಹೂನಾರ ಹಾಕ್ಬೇಕು, ನಮ್ಮಪ್ಪನಿಗೆ ಹಾಕ್ತಾರೆ ನೋಡಿದ್ರ. ಅಯ್ಯ ಪ್ರಿಯಾ ಅಕ್ಕ ಅಕ್ಕ, ನಮ್ಮಪ್ಪ ನಮ್ ತಂಗಿ ಏನಾದ್ರು ಹಾಸ್ಪಿಟ್ಲ್ ಕರ್ಕೊಂಡು ಹೋಯ್ತಾ ಅಕ್ಕ? ಏನಾಯ್ತಕ್ಕ? ಇಲ್ಲ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದೆ ತಾನೆ? ಅಲ್ಲ ಅಪ್ಪ, ಅಪ್ಪ ಅಕ್ಕ ತೀರೋಗ್ಬಿಟ್ರಪ್ಪ. ನಿಂಗೆ ಎಷ್ಟೋ ಸರಿ ಫೋನ್ ಮಾಡಿದ್ವಿ, ನೀನ್ ಫೋನ್ ರಿಸೀವ್ ಮಾಡಿಲ್ಲ. ತಂಗಿ ನೋಡಿದ್ರೆ ಯಾರ ಜೊತೆ ಎಲ್ಲ ಓಡೋಗ್ಬಿಟ್ಲು. ಸಾಲಗಾರರು ಬಂದು ಮನೆ ಹತ್ರ ಅಪ್ಪನ್ ಬಂದು ಬೈತಾ ಇದ್ರಪ್ಪ. ಅದ್ರಲ್ಲಿ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ಬಿಟ್ರಪ್ಪ. ಸುಳ್ಳು ಹೇಳ್ಬೇಡ ಅಕ್ಕ. ಇಲ್ಲ ನಿಜನಪ್ಪ, ನನ್ ಸುಳ್ಳು ಹೇಳ್ತಾ ಇಲ್ಲ. ಅಪ್ಪ 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 ಸುಳ್ಳಲ್ಲಪ್ಪ, ನಂದೇನೇ ಇದೆಯಲ್ಲಪ್ಪ. ಅಪ್ಪ ಅಪ್ಪ ನೀನಿಲ್ಲ ನಾನು ಹೆಂಗಪ್ಪ ಬದುಕ್ತೀನಪ್ಪ. ಅಪ್ಪ ನನಗೆ ನೀನೇ ತುಂಬಾ ಪ್ರಾಮುಖ್ಯ ಅಪ್ಪ. ಅಪ್ಪ ಎಲ್ಲ ಇದೆಯಪ್ಪ, ನನ್ನ ಬಿಟ್ಟಪ್ಪ. ಅಪ್ಪ 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 ಎಲ್ಲಪ್ಪ. ಅಳ್ಬೇಡಪ್ಪ, ನೀನ್ ಅಳ್ಬೇಡ, ನಾವಿದ್ದೀವಿ ನಿನ್ಗೆ. ನೀನ್ ಅಳ್ಬೇಡಪ್ಪ, ನಮ್ಮ ಮನೆಗೆ ಹೋಗೋಣಪ್ಪ. ನೀನ್ ಅಳ್ಬೇಡಪ್ಪ. 4 ದಿನಗಳು ಕಳೆದ ನಂತರ ಹೇಳ್ರಿ. 5 ದಿನಗಳಾಯ್ತು, ಇನ್ನು ಇಲ್ಲಿ ಇರ್ತಾನ ಹೋಗ್ತಾನ? ಹೋಗ್ತಾನೆ ಪಾಪ. ಏನೋ ಕೆಲ್ಸ ನೋಡ್ಕೊಂತಾರೆ ಸ್ವಲ್ಪ ದಿನ. ಹಂಗ ಬಾಧೆಯಲ್ಲಿದಾರಲ್ಲ, ಸ್ವಲ್ಪ ದಿನ ಹಂಗೆ ನೋಡ್ಕೊಂಡು ಬೇಗ ಕಳ್ಸು. ಹಾ ಸರಿ. ಬನ್ನಿ ಅಪ್ಪ, ಊಟ ಮಾಡಿರಂತೆ. ಬೇಡ ಹಿಂಗೆ ಅಳ್ಕೊಂಡ್ ಕುತ್ಕೊಂಡ್ರೆ ಅಪ್ಪ ಬರ್ತಾನೇನಪ್ಪ. ಬಾಪ ಊಟ ಮಾಡಿ, ನೀನು ಆರೋಗ್ಯ ನೋಡ್ಕೋಬೇಕಲ್ಲ. ಪಾಪ ಊಟ ಮಾಡ್ಕೊ. ಅಡ ಇಡು. ತಗೋಪ್ಪ ಊಟ ತಿನ್ನಪ್ಪ. ಅಲ್ಲ ನೋಡು, ನಮ್ಮ ಏರಿಯಾದಲ್ಲಿ ಒಂದು ಹೊಸದಾಗಿರುವಂತ ಆಶ್ರಮ ಐತೆ. ಅಲ್ಲಿ ಕೈ ಕಾಲು ಮುರಿದೋಗಿರೋರಿಗೆ, ಕಣ್ಣಿಲ್ದಿರೋರಿಗೆ ಫ್ರೀ ಊಟ, ಫ್ರೀ ಬಟ್ಟೆ. ಅಲ್ಲಿಗೆ ಯಾರಾದ್ರೂ ನೀನ್ ಗೊತ್ತಿರೋರಿದ್ರೆ ಕಳಿಸ್ಕೊಡು. ಯಾಕಂದ್ರೆ ಅಲ್ಲಿ ಎಲ್ಲ ಫ್ರೀ, ಎಲ್ಲರಿಗೂ ಫ್ರೀ, ಯಾರನ್ನ ಹೋಗ್ಬೋದು. ಅಂಗವಿಕಲರಿಗಂತ ಹೊಸದಾಗಿ ಆಶ್ರಮ ಓಪನ್ ಮಾಡಿದ್ರೆ ಅಲ್ಲಿಗೆ ನಿನ್ ಗೊತ್ತಿರೋರು ಯಾರಾದ್ರೂ ಇದ್ರೆ ಕಳಿಸ್ಕೊಡು. ಅರ್ಥ ಆಯ್ತಾ? ಬರ್ತೀನಿ, ಕೆಲ್ಸಕ್ಕೆ ಹೋಗ್ತಾ ಇದ್ರಿ. ಅಯ್ಯೋ ಬೈಕ್ ಕೀ ಮಟ್ಟೋಗಿದ್ನಲ್ಲ, ಬೈಕ್ ಎಲ್ಲಿ? ನಿನಗೊಂದು ವಿಷಯ ಗೊತ್ತಾ? ಮೊನ್ನೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ನಾಯಿ ಇರ್ತಿತ್ತಲ್ಲ ಯಾವಾಗ್ಲೂ, ಆ ನಾಯಿನ ಒಂದಿನ ಹೋಗಿ ಸುಮ್ನೆ ಹುಯ್ ಅಂತ ಗದರ್ಸದಷ್ಟೇ. ಅದಕ್ಕೆ ಎಷ್ಟು ರೋಷ ಇರಬೇಕು. ಅವತ್ತಿಂದ ನಮ್ಮ ಮನೆ ಮುಂದಕ್ಕೆ ಬರ್ತಾ ಇಲ್ಲ ಅದು. ಊಟ ಹಾಕಕ್ ಹೋದ್ರೆ ಊಟ ಕೂಡ ತಿಂತ ಇಲ್ಲ ಅದು. ಅದಕ್ಕೆ ಎಷ್ಟು ರೋಷ ಇರ್ಬೇಕು. ನಾಯಿಗೆ ಅಷ್ಟು ರೋಷ ಇರ್ಬೇಕಾದ್ರೆ ಇನ್ನು ಮನುಷ್ಯರಿಗೆ ಇನ್ನು ಹೇಗಿರ್ಬೇಕು? ಬಾವಾ, ನಾನು ನಿಮ್ಮ ಮನೆಗೆ ಬಂದಿಲ್ಲ, ನೀವು ಕರ್ಕೊಂಡ್ ಬಂದಿದ್ದೀರಾ. ನಾಯಿ ಅದು ಇದೆಲ್ಲ ಸರಿಯಲ್ಲ, ನಿಜ ಹೇಳ್ತಾ ಇದೀನಿ.
ನಾಯಿ ಅದು ಇದು ಅಂದ್ರೆ ಮರ್ಯಾದಿರಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಾ ಇದ್ರೆ ನಾನು ಹೇಳ್ತಾ ಇರೋದು? ಏನೋ ಭಾವ ಅಂತ ಮರ್ಯಾದೆ ಇಲ್ಲದೆ ಮಾತಾಡ್ತಿದೀಯಾ? ಏನೋ ಯಾರು ಇಲ್ಲ ಅಂತ ಹೇಳಿ ಮನೆ ಕರ್ಕೊ ಬಂದು ಊಟ ಇಕ್ಕಿ ನಮ್ಮ ಮನೇಲಿದ್ದು ನಮ್ಮ ಊಟ ತಿಂದು ನಮ್ಮ ಉಪ್ಪು ತಿಂದು ನಮ್ಮ ಯಜಮಾನ್ರ ಮೇಲೆ ಮಾತಾಡ್ತಾ ಇದೀಯಾ? ನಿನ್ನ ಅಧಿಕಾರಿನ ಫಸ್ಟ್ ಮನೆಯಿಂದ ಹೋಗು, ತಗೊಂಡು ನೀನ್ ಬ್ಯಾಗ್ ತಗೊಂಡು ಹೋಗ್ತಾ ಇರು ಮನೆಗೆ. ಫಸ್ಟ್ ನೀನು ಮನೆಯಿಂದ ಹೊರಟೋಗು ಆಚೆ. ನನಗೆ ಪಾಡು ಮಾಡ್ತಾ ಇರಲಿಲ್ಲ ಅಪ್ಪ. ಅಪ್ಪ ಅಪ್ಪ ಯಾರು ಇಲ್ಲಪ್ಪ ಪ್ರೀತಿ ಮಾಡೋರಪ್ಪ. ಎಲ್ಲಿದೆ ಅಪ್ಪ? ನೋಡು ಅಲ್ಲಿ ಎಣ್ಣೆ ಮಾಡ್ತಾ ಇದ್ದಾರೆ ನೋಡು, ಅಲ್ಲಿ ಹೋಗಿ ಎಣ್ಣೆ ಬಾಟಲ್ ತಗೊಂಡು ಎಣ್ಣೆ ಕುಡಿ. ನಿಮ್ಮಪ್ಪ ಸತ್ತೋಗಿದಾರಲ್ವಾ, ಅದೆಲ್ಲ ಹೊರಟೋಗುತ್ತೆ. ನಿಮ್ಗೊಂದು ಮಾತು ಹೇಳ್ತೀನಿ ಬ್ರೋ, ಅಲ್ಲಿ ಹೋಗಿ ಎಣ್ಣೆ ತಗೊಂಡು ಕುಡಿ, ಏನೂ ಆಗಲ್ಲ. ಹೋಗು ಹೋಗು, ಎಣ್ಣೆ ತಗೊಂಡು ಕುಡಿ, ಹೋಗು ಕುಡಿ, ತಗೋ ಕುಡಿ, ಫುಲ್ಲು ಬಾಟಲ್ ಕುಡಿ 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 ಕುಡಿ. ಏನ್ ನೋಡ್ತಾ ಇದೀಯಾ? ಏನು ಆಗಲ್ಲ. ಕುಡಿ, ಇಳಿಸ್ಬೇಡ, ಕುಡಿ, ನೀರು ಹಾಕೋಬೇಡ, ಕುಡಿ ಕುಡಿ ಕುಡಿ. ಹಲೋ 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 ನೋಡ, ಎಲ್ರು ಬಿಟ್ಬಿಟ್ಟಿದ್ದಾರೆ. ನೀನ್ ನನ್ ಜೊತೆ ಬರ್ತೀನಿ ಅಂದೆ ತಾನೆ, ನನ್ ಜೊತೆ ಬರ್ತೀಯಾ? ನಮ್ಮಪ್ಪ ಸತ್ತೋಗಿದ್ದಾರೆ, ಎಲ್ಲ ಸತ್ತೋಗಿದ್ದಾರೆ, ನೀನ್ ನನ್ ಜೊತೆ ಬರ್ತೀನಿ. ನಮ್ ಬಾಬಾ ಏನ್ ಹೇಳ್ತಾರೋ ಅದೇ ಫೈನಲ್, ನಾನ್ ನಿನ್ ಜೊತೆ ಬರಲ್ಲ. ನೀನ್ ಪ್ರೀತಿ ಮಾಡಿದ ಹುಡುಗಿನೂ ನಿನ್ ಬಿಟ್ಟೋದ್ಲು, ನಿನ್ನ ಪ್ರೀತಿ ಮಾಡಿದ ನಿಮ್ಮ ಅಪ್ಪನೂ ನಿನ್ನ ಬಿಟ್ಟೋದ್ಲು. ನಿನ್ನ ಅರ್ಥ ಮಾಡ್ಕೊಂಡ್ರೆ ಯಾರು ಇಲ್ಲ. ನಾನು ತುಂಬಾ ಒಳ್ಳೆಯವನು, ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನೀವೊಂದು ಮಾತಾಡ, ಅಲ್ಲಿ ನೋಡು, ಅಲ್ಲಿ ಡ್ರೆಸ್ ಮಾರಾಟ ಮಾಡ್ತಾರೆ, ಅಲ್ಲಿ ಹೋಗೋ, ಡ್ರೆಸ್ ತಗೋ, ಇಂಜೆಕ್ಟ್ ಮಾಡ್ಕೋ. ಅಪ್ಪ ಮಾಡ್ತೋಗಿದಾರಲ್ಲ, ಎಲ್ಲ ಮಾಡ್ತೋಗ್ತೀಯ. ಹೋಗೋ ಹೋಗೋ. ಯಾಕೆ ಹಣ ಇಲ್ವಾ? ಅಲ್ಲಿ ನೋಡು, ಅವ್ನು ಬರ್ತಾ ಇದ್ದಾನೆ. ಹೋಗೋ ಹೋಗೋ, ಹೊಡಿ ಹೊಡಿ, ಒಂದ್ ಜಾಬಲ್ಲಿ ಹಣ ಇದೆ ನೋಡು, ತಗೋ ತಗೋ ತಗೋ. ಅಲ್ಲಿ ನೋಡು, ಡ್ರೆಸ್ ಮಾರಾಟ ಮಾಡ್ತಾ ಇದ್ದಾರೆ ನೋಡು, ದುಡ್ಕೋರನ್ನ ದುಡ್ಕೋ, ಇಂಜೆಕ್ಟ್ ಮಾಡ್ಕೋ. ಯಾಕೆ ಆಗ್ತಾ ಇಲ್ವಾ? ಅವ್ರಿಗೆ ಹೇಳು, ಇಂಜೆಕ್ಟ್ ಮಾಡ್ತಾರೆ, ಎಲ್ಲ ಮಾಡ್ಕೋತಿ, ಇಂಜೆಕ್ಟ್ ಮಾಡ್ಕೋ. ಅಪ್ಪ ಸತ್ತೋಗಿ ನಾವೆಲ್ಲ ಮಾಡ್ಕೋತಿ, ಇಂಜೆಕ್ಟ್ ಮಾಡ್ಕೋ. ಆಗ್ತಾ ಇಲ್ಲ, ಹೆಣ್ಣು ಮಾಡಿ ತಗೋ, ಹೊಡ್ಕೋ ಹೊಡ್ಕೋ. ಆಗ್ತಾ ಇಲ್ವಾ? ಆಗ್ತಾ ಇಲ್ಲ, ನೀವ್ ಕೇಳಿ ನೋಡ್ತಾರೆ, ಆಗ್ತಾ ಇಲ್ಲ ನೋಡೋ. ಎಂತ ಪರಿಸ್ಥಿತಿ ಬಂದಿದೆ ನೋಡ. ನಿನ್ನ ಪ್ರೀತಿ ಮಾಡಿದ್ ನೀವು ಅಪ್ಪ ಬಿಟ್ಟೋರ, ನಿನ್ನ ಪ್ರೀತಿ ಮಾಡಿದ ತಂಗಿ ಬಿಟ್ಟೋದ್ಲು, ನಿನ್ನ ಪ್ರೀತಿ ಮಾಡಿದ್ ನಿನ್ನ ಹುಡುಗಿ ಬಿಟ್ಟೋದ್ಲು. ಆದ್ರೆ ನಾನು ನಿನ್ ತುಂಬಾ ಒಳ್ಳೆಯವನು, ನಾನು ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಒಂದ್ ಮಾತು ಹೇಳ, ನಾನೊಂದು ಸಲಹೆ ಕೊಡ್ತೀನಿ, ಕೇಳ್ತೀಯಾ? ಒಂದೇ ಒಂದ್ ನಿಮಿಷ ಎದ್ದೋಳು, ಅಲ್ಲೋಗಿ ಟ್ರೈನ್ ಬರ್ತಾ ಇದೆ ನೋಡು, ಟ್ರೈನ್ ಬರ್ತಾ ಇದೆ, ಅಲ್ಲೋಗು, ಒಂದೇ ಒಂದ್ ನಿಮಿಷ ಅದ್ರ ಮುಂದೆ ನಿಂತ್ಕೋ, ಒಂದೇ ನಿಮಿಷ ನೀವು ಒಬ್ಬ ಹೊರಟೋಗ್ಬಿಡ್ತೀಯ. ಅಲ್ಲೋಗು, ಹೋಗು ಹೋಗು ಹೋಗು, ನಿಂತ್ಕೋ, ಯಾರು ಮಾತು ಕೇಳ್ಬೇಡ.
ಏನಾಯ್ತು? ಯಾಕಪ್ಪ ಏನಾಯ್ತು? ಯಾಕಪ್ಪ ಸರ್ ಏನಾಯ್ತಪ್ಪ? ಯಾರು ಸರ್ ನೀವು? ಯಾಕಪ್ಪ ಸಾಯ್ಬೇಕು ಅನ್ಕೊಳ್ತಾ ಇದ್ಯಾ? ನಾನು ಪ್ರೀತಿ ಮಾಡಿರೋ ತಂದೆ ಸತ್ತೋದ್ರು ಸರ್. ನಾವು ಪ್ರೀತಿ ಮಾಡಿರೋ ತಂಗಿ ಕೂಡ ಸತ್ತೋದ್ರು ಸರ್, ಬಿಟ್ಟೋದ್ಲು ಸರ್. ನಾನು ಪ್ರೀತಿ ಮಾಡಿರೋ ಹುಡುಗಿ ಕೂಡ ನಾನು ಬಿಟ್ಟೋದ್ಲು ಸರ್. ಯಾರಿಗೋಸ್ಕರ ಬದುಕಬೇಕು ಸರ್? ನಾನು ಸತ್ತೋಗ್ಬೇಕು ಸರ್. ನನಗೆ ಯಾರು ಇಲ್ಲ ಸರ್, ನನಗೆ ಅನಾಥ ಸರ್. ನೋಡು ಬ್ರದರ್, ನೋಡು, ಎಲ್ಲರೂ ನಿನ್ನನ್ನು ಬಿಟ್ಟು ಹೋಗಿರ್ಬೋದು, ಬಟ್ ಆತನು ನಿನ್ನನ್ನು ಬಿಟ್ಟು ಹೋಗದೇ ಇರುವಂತಹ ದೇವರು. ಎಲ್ಲರೂ ನಿನ್ನನ್ನು ಮೋಸ ಮಾಡಿರ್ಬೋದು, ಆದರೆ ಆತನು ನಿನ್ನನ್ನು ಮೋಸ ಮಾಡೋದಿಲ್ಲ. ಎಲ್ಲರೂ ನಿನ್ನ ಬಾಧೆ ನೋಡಿ, ಎಲ್ಲರೂ ನಿನ್ನ ಕಣ್ಣೀರನ್ನು ನೋಡಿ ಸುಮ್ಮನೆ ಇರ್ಬೋದು, ಆದರೆ ಆತನು ನಿನ್ನ ಬಾಧೆ ನೋಡಿ, ನಿನ್ನ ಕಣ್ಣೀರನ್ನ ನೋಡಿ, ಆತನು ನಿನ್ನ ಜೊತೆಯಲ್ಲಿ ಕೂಡ ಕಣ್ಣೀರಾಗ್ತಾ ಇರ್ತಾನೆ. ನಿನ್ನ ಬಾಧೆ ನೋಡಿ ನಿನಗೂ ನಿನ್ನ ಜೊತೆಯಲ್ಲಿ ಬಾಧೆ ಪಡ್ತಾ ಇದ್ದಾನೆ. ಯಾರು ಸರ್? ಆತನು ಬಾಧೆ ಪಡ್ರೆ ನನ್ನ ಜೊತೆ ಬಾಧೆ ಪಡೋರು ಯಾರು ಸರ್? ಸರ್ ನನ್ನ ಕೈ ಬಿಡದಂಗೆ ನಡೆಸೋರು ಯಾರು ಸರ್? ಸರ್ ನನ್ನ ಹತ್ತಾಗ ನನ್ನ ಜೊತೆ ಹತ್ತಿರೋದು ಯಾರು ಸರ್? ಆತನು ಯಾರೆಂದರೆ, ಈ ಪರಿಸ್ಥಿತಿ ನೋಡಿ ನಿನಗಾಗಿ ದೇವರು ನನ್ನನ್ನ ಈ ಸ್ಥಳಕ್ಕೆ ಕರೆದುಕೊಂಡು ಬಂದು ಇರುವಂತವನು. ಆತನು ಯಾರೆಂದರೆ ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತ ನಿನಗಾಗಿ ಈ ದಿನ ನಿನ್ನನ್ನು ರಕ್ಷಿಸಿದ ಹಾಗೆ ಈ ದಿನ ಬಂದಿರುವಂತ ನಿಮ್ಮೆಲ್ಲರನ್ನು ಕೂಡ ಇದೇ ಬಾಧೆಯಲ್ಲಿ ತಂದೆ ತಾಯಿ ಪ್ರೀತಿ ಮಾಡಿರುವಂತ ಹುಡುಗಿ ಬಂಧುಗಳು ಎಲ್ಲರೂ ಕೂಡ ಬಿಟ್ಟಿರಬಹುದು. ಈ ಒಂದು ಕ್ರಿಸ್ಮಸ್ ದಿನದಲ್ಲಿ ಆತನು ನಿನ್ನ ಹೃದಯದಲ್ಲಿ ಕಾರ್ಯ ಮಾಡಲು ಶಕ್ತನಾಗಿದ್ದಾನೆ. ಪ್ರಿಯ ದೇವರ ಮಗನ, ಈ ದಿನವೇ ಸಂಪೂರ್ಣವಾಗಿ ಮೊಣಕಾಲೂರು ದೇವರ ಕಡೆಗೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗು. ಈ ಒಂದು ಕ್ರಿಸ್ಮಸ್ ನಿಮ್ಮೆಲ್ಲರ ಜೀವಿತದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಿರುತ್ತದೆ. ಒಂದು ನೂತನವಾದಂತಹ ಆಶೀರ್ವಾದ ಕೊಡುವಳು ಈ ಕ್ರಿಸ್ಮಸ್ ಶಕ್ತನಾಗಿರುವ ಆತನು ಯೇಸು ಸ್ವಾಮಿ. ಸರ್ ನನ್ನನ್ನು ಸೇರಿಸ್ಕೊಂತಾನ ಸರ್? ಯೇಸು ಸ್ವಾಮಿ ನಿನ್ನ ಪ್ರೀತಿ ಮಾಡ್ತಾರೆ. ಕುಡ್ದಿದ್ದೀನಿ ಸರ್, ನನ್ನ ಸೇರಿಸ್ಕೊಂತಾನ ಸರ್. ಯೇಸು ಸ್ವಾಮಿ ನಿನಗಾಗಿದೆ ನನಗೋಸ್ಕರ ಪ್ರಾಣವನ್ನ ಕೊಟ್ಟಿದ್ದಾರೆ. ನಾನು ನಿಮ್ ಜೊತೆ ಬರ್ತೀನಿ ಸರ್, ನನ್ನ ಕರ್ಕೊಳ್ಳಿ ಬನ್ನಿ. ಯೇಸು ಸ್ವಾಮಿ ಪ್ರೀತಿಸ್ತಾ ಇದ್ದಾನೆ ನಿನ್ನ. 4 ಹಲೋ 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 ಯಾರು? ನಾನಿಲ್ಲ ಅಂದ್ರೆ ಜೀವಿತನೇ ಇಲ್ಲ ಅಂತಿದ್ದೆ. ನಾನಿಲ್ಲ ಅಂದ್ರೆ ಬದುಕೋದೇ ಇಲ್ಲ ಅಂತಿದ್ದೆ. ಬರ್ತೀಯ ನನ್ ಜೊತೆಗೆ? ನಾನು ಬರಲ್ಲ. ಯಾಕೆಂದ್ರೆ ಬರಲ್ಲ ಅಷ್ಟೇ. ನೀನ್ ಬಿಟ್ರೆ ಜೀವನನೇ ಇಲ್ಲ ಅನ್ಕೊಂಡಿದ್ಯಲ್ಲ. ನನಗೇನು ಜೀಸಸ್ ಇದ್ದಾರೆ. ಒಂದು ವಾರ ಕಳೆದ ನಂತರ ಹಲೋ ಮಿಸ್ಟರ್ ಉಲ್ಲಾಸ್. ಎಸ್ ಮೇಡಮ್. ನಾನ್ ನಿಮ್ಮನ್ನ ಜಾಬ್ ಇಂದ ರಿಜೆಕ್ಟ್ ಮಾಡಿದ್ನಲ್ಲ. ಹೌದು. ಸೊ ನಿಮ್ಮನ್ನ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಬನ್ನಿ. ಬರಲ್ಲ ಮೇಡಮ್. ಅಯ್ಯೋ, ಜಾಬ್ ಇಲ್ಲ ಅಂದ್ರೆ ನನ್ ಜೀವನನೇ ಸಾಗಲ್ಲ ಅಂತ ಹೇಳಿದ್ರಿ. ಯಾವಾಗ ಮೇಡಮ್? ಆವಾಗ ಜಾಬ್ ಇಂಪಾರ್ಟೆಂಟ್ ಮೇಡಮ್ ನನಗೆ. ಇವಾಗ ನನಗೆ ಏಸು ಇಂಪಾರ್ಟೆಂಟ್ ಮೇಡಮ್. ನನಗೇನು ಏಸು ಇದ್ದಾರೆ. ಹಲ್ಲೆಲೂಯಾ. ಒಂದು ಟೈಮಲ್ಲಿ ನಮ್ಮಪ್ಪ ಪ್ರೀತಿ ತುಂಬಾ ಇಂಪಾರ್ಟೆಂಟ್ ಅನ್ಕೊಂಡೆ. ಆದ್ರೆ ನನ್ನನ್ನು ಅಷ್ಟೊಂದು ಪ್ರೀತಿ ಮಾಡಿರೋ ಇನ್ನೊಬ್ಬಪ್ಪ ಇದ್ದಾನೆ, ಆತನೇ ಏಸಪ್ಪ. ನನ್ನನ್ನು ಅಷ್ಟೊಂದು ಪ್ರೀತಿ ಮಾಡಿರೋ ತಂದೆನ ಕೊಟ್ಟಿರೋ ತಂದೆ ನನ್ನ ಏಸು ತಂದೆ. ಅದೇ ನನಗೇನು ಜೀಸಸ್ ಇದ್ದಾರೆ. ಈ ಜೀವಿತಂలో నీ కన్నను
ತಂದೆ ತಾಯಿ ಬಿಟ್ರು ಕೂಡ ಇದು ನನ್ನನ್ನು ಬಿಡಲ್ಲಂತೆ ಬಿಟ್ಟಿಲ್ಲ. ನನಗೋಸ್ಕರ ಕಲ್ವರಿ ಶಿಲುಬೆ ಮೇಲೆ 2000 ವರ್ಷಗಳ ಹಿಂದೆ ಬಂದು ಇಂದು ನನ್ನ ಹತ್ರ ಇನ್ನು ಮೇಲೆ ನನ್ನಲ್ಲಿ ಜೀವಿಸ್ತಾನೆ. ನನಗೇನು ಜೀಸಸ್ ಇದ್ದಾರೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇರುವಂತ ಸ್ಥಳದಲ್ಲಿ ಎಲ್ಲರೂ ಎದ್ದು ನಿಂತವರಾಗಿ